ಮೈಸೂರಿನಲ್ಲಿ ಚಿನ್ನಾಭರಣ ಮಳಿಗೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಸ್ಕೈ ಗೋಲ್ಡ್ ಶಾಪ್ ಬಂದ್ ಆಗಿದೆ. ಮೈಸೂರಿನ ಹುಣಸೂರು ನಗರದ ಜ್ಯುವೆಲರಿ ಶಾಪ್ ನಿನ್ನೆ ತಡರಾತ್ರಿಯವರೆಗೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಪರಿಶೀಲನೆ ತನಿಖೆ ಈಗಾಗಲೇ ಚುರುಕು ಪಡ್ಕೊಂಡಿದೆ. ನಂತರ ಜ್ಯುವೆಲರಿ ಶಾಪ್ಗೆ ಬೀಗ ಹಾಕಿದ್ದಾರೆ. ಅಂಗಡಿಯ ಬಳಿ ತೆರಳದಂತೆ ಟೇಪ್ ಹಾಕಿದ್ದಾರೆ. ಇವತ್ತು ಕೂಡ ಪೊಲೀಸರಿಂದ ವಿಚಾರಣೆ ಮುಂದುವರಿಯುತ್ತೆ. ಸಿಬ್ಬಂದಿ, ಮ್ಯಾನೇಜರ್, ಮಾಲೀಕರ ವಿಚಾರಣೆಯನ್ನ ಮಾಡಲಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆಗಿದ್ದಂತಹ ದರೋಡೆ ಪ್ರಕರಣ ಇದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ 4 ಮಂದಿ ಮುಸುಕುಧಾರಿಗಳು ಜ್ಯುವೆಲರಿ ಶಾಪ್ ಒಳಗಡೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿದ್ದಂತಹ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಈ ದರೋಡೆ ಪ್ರಕರಣ ಇಡೀ ಮೈಸೂರನ್ನಲ್ಲ ರಾಜ್ಯವನ್ನೂ ಬೆಚ್ಚಿ ಬೀಳಿಸಿದೆ. ಈ ದರೋಡೆಕೋರರು ಏನು ಈ ರಾಜ್ಯದವರಲ್ಲ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ. ಇದುವರೆಗಿನ ಬೆಳವಣಿಗೆಗಳು ಮತ್ತು ತನಿಖೆಯ ಪ್ರಗತಿ ಹೇಗಾಗಿದೆ ಅಂತ? ಖಂಡಿತವಾಗಿ ಮಧುಶ್ರೀ, ಇಂತಹ ದೃಶ್ಯಗಳು ಕೇವಲ ಸಿನಿಮಾಗಳಲ್ಲಿ, ಅದರಲ್ಲೂ ಬಾಲಿವುಡ್ನಂತಹ ಸಿನಿಮಾಗಳಲ್ಲಿ ಕಾಣಸಿಗುವಂಥದ್ದು. ಮೈಸೂರು ಜಿಲ್ಲೆ ಹುಣಸೂರು ನಗರದ ಹೃದಯ ಭಾಗದಲ್ಲಿ ರಿಯಲ್ ಆಗಿ ನಡೆದು ಹೋಗಿದೆ. ಇದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಈ ಒಂದು ಘಟನೆ ನಡೆದು 18 ಗಂಟೆಗಳಾಗಿದೆ. ಏನು ಆರೋಪಿಗಳು ದರೋಡೆಕೋರರು 5 ಜನರು ಈ ಒಂದು ಚಿನ್ನದ ಆಭರಣದ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡಿದ್ರು. ಅವರ ಶೋಧ ಕಾರ್ಯಕ್ಕಾಗಿ ಈಗ 5 ತಂಡಗಳನ್ನು ರಚಿಸಲಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡವನ್ನು ರಚಿಸಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಅವರಿಗೆ ನೀಡಲಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ಮಠ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಇವರು ಸ್ಕೈ ಏನು ಗೋಲ್ಡ್ ಮತ್ತೆ ಡೈಮಂಡ್ ಆಭರಣದ ಅಂಗಡಿಗೆ ಎಂಟ್ರಿಯನ್ನ ಕೊಡ್ತಾರೆ. 5 ಜನರು ಸಹ ಕೈಯಲ್ಲಿ ಗನ್ಗಳನ್ನ ಇಟ್ಕೊಂಡು ಅಲ್ಲಿದ್ದಂತಹ ಸಿಬ್ಬಂದಿ ಮತ್ತೆ ಬೆರಳೆಣಿಕೆಯ ಗ್ರಾಹಕರನ್ನು ಒಂದು ಕಡೆ ಕೂರಿಸ್ತಾರೆ. ಕೈ ಎತ್ತುವಂತೆ ಹೇಳಿ ಅಲ್ಲಿ ಕೂರಿಸ್ತಾರೆ. ಮತ್ತೆ ಅವ್ರು ಯಾರಿಗೂ ಸಹ ಅಲ್ಲಿ ನೀವು ಗಮನಿಸೋದಾದ್ರೆ ಯಾವುದೇ ರೀತಿಯಂತಹ ಅಂಜಿಕೆ, ಭಯ ಮತ್ತೆ ಆತುರ ಯಾವುದೂ ಸಹ ಇರೋದಿಲ್ಲ. ಅವರು ಅಲ್ಲಿ ಲೀಲಾಜಾಲವಾಗಿ ರಾಜಾರೋಷವಾಗಿ ಆ ಆಭರಣದ ಅಂಗಡಿಯ ಒಳಭಾಗದಲ್ಲಿ ಇದ್ದಂತಹ ದೊಡ್ಡ ಚೈನ್ಗಳನ್ನ, ಅಂದ್ರೆ ಅಲ್ಲಿ ಅವರು ಟಾರ್ಗೆಟ್ ಮಾಡಿದಂಥದ್ದು ಬೆಲೆ ಬಾಳುವಂತಹ ಚೈನ್ಗಳನ್ನೇ ಅಲ್ಲಿಂದ ತುಂಬಿಕೊಂಡು ನಂತರ ಅಲ್ಲಿದ್ದಂಥ ಚಿಕ್ಕ ಚಿನ್ನದ ಆಭರಣಗಳಿಗನ್ನ ಯಾವುದೇ ಟಚ್ ಮಾಡೋದಿಲ್ಲ. ನಗದಿಗೂ ಸಹ ಅವರು ಕೈ ಹಾಕೋದಿಲ್ಲ. ಆದರೆ ನೀವು ವ್ಯವಸ್ಥಿತವಾಗಿ ಅವರು ಈ ದರೋಡೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಜೊತೆಗೆ ಒಂದು ಹೊಸ ಬ್ಯಾಗ್ ಅನ್ನು ಸಹ ತೆಗೆದುಕೊಂಡು ಬಂದಿರ್ತಾರೆ. ಅಲ್ಲಿ 2 ಹೆಲ್ಮೆಟ್ ಅನ್ನು ಧರಿಸಿದರೆ 3 ರಾಜಾರೋಷವಾಗಿ ತಮ್ಮ ಮುಖ ಕಾಣಿಸುತ್ತೆ ಅನ್ನೋ ಸಹ ಭಯ ಅಲ್ಲಿ ಇರೋದಿಲ್ಲ. ಪ್ರಾಥಮಿಕವಾಗಿ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಆ 5 ಜನರು ಸಹ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು, ಮತ್ತೆ ಪರಸ್ಪರ ಮಾತನಾಡ್ತಾ ಇದ್ರು. ಮತ್ತೆ ಅವ್ರಿಗೆ ಯಾವುದೇ ರೀತಿಯಂತಹ ಭಯ ಸಹ ಇರಲಿಲ್ಲ. ಮತ್ತೆ ಸಿಸಿ ಕ್ಯಾಮೆರಾಗಳು ಅಲ್ಲಿದೆ ಅಂತ ಗೊತ್ತಿದ್ರು ಸಹ ಸಿಸಿ ಕ್ಯಾಮೆರಾವನ್ನ ನಷ್ಟ ಮಾಡುವಂಥದ್ದು ಇದ್ಯಾವುದನ್ನು ಸಹ ಅವರು ಮಾಡಲಿಲ್ಲ. ಅಲ್ಲಿ ಬಂದು ಚಿನ್ನದ ಆಭರಣಗಳನ್ನ ತೆಗೆದುಕೊಂಡು, ಮತ್ತೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಆ 5 ದರೋಡೆಕೋರರು ಬಂದಿದ್ದಂಥದ್ದು 2 ಬೈಕ್ನಲ್ಲಿ. ಒಂದು ಪಲ್ಸರ್ ಬೈಕ್ನಲ್ಲಿ 3 ಟ್ರಿಪಲ್ ರೈಡಿಂಗ್ ಅಲ್ಲಿ ಬರ್ತಾರೆ, ಮತ್ತೊಂದು ಬೈಕ್ನಲ್ಲಿ 2 ಬರ್ತಾರೆ. ಸೊ 5 ಜನರು ಬಂದು ಅಂಗಡಿಯ ಮುಂದೆ ಬೈಕ್ ಅನ್ನ ನಿಲ್ಲಿಸ್ತಾರೆ. ತದನಂತರ 2 ಹೆಲ್ಮೆಟ್ ಹಾಕೊಂಡೇ ಅಂಗಡಿಯ ಒಳಗಡೆ ಭಾಗಕ್ಕೆ ಪ್ರವೇಶಿಸ್ತಾರೆ. ಒಬ್ಬ ಮಾತ್ರ ಹೆಲ್ಮೆಟ್ ಅನ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಇನ್ನು 3 ಹಾಗೆ ಬಂದು ನೇರವಾಗಿ ಅಲ್ಲಿದ್ದಂತಹ ಸಿಬ್ಬಂದಿಯನ್ನು ಸೇರಿಸಿ ಒಂದು ಕಡೆ ಕೂರಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಈ ಒಂದು ಚಿನ್ನಾಭರಣವನ್ನ ದರೋಡೆ ಮಾಡಿ ಅಲ್ಲಿಂದ ಹೋಗಿದ್ದಾರೆ. ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ಏನು ಅಲ್ಲಿ ಸಾಕಷ್ಟು ತಡರಾತ್ರಿಯವರೆಗೂ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ತಡರಾತ್ರಿ ಅಂಗಡಿಗೆ ತಾತ್ಕಾಲಿಕವಾಗಿ ಬೀಗವನ್ನು ಹಾಕಿದ್ದಾರೆ. ಯಾರೂ ಸಹ ಅಲ್ಲಿಗೆ ಹೋಗದಂತೆ ಪೊಲೀಸ್ ಟೇಪ್ ಅನ್ನು ಸಹ ಅಳವಡಿಸಲಾಗಿದೆ. ಇವತ್ತು ಸಹ ಪ್ರಮುಖವಾಗಿ ಆ ಮಾಲೀಕರು, ಮ್ಯಾನೇಜರ್ ಮತ್ತೆ ಸಿಬ್ಬಂದಿ ಅವರ ವಿಚಾರಣೆಯನ್ನು ನಡೆಸಲಾಗ್ತದೆ. ಯಾಕಂದ್ರೆ ಯಾರ ಹತ್ರಾದ್ರೂ ಬೆದರಿಕೆ ಇತ್ತಾ ಅಥವಾ ವೈರತ್ವ ಇತ್ತಾ, ಯಾವ ಕಾರಣಕ್ಕಾಗಿ ಕೃತ್ಯ ಆಗಿದೆ, ಮತ್ತೆ ಟಾರ್ಗೆಟ್ ಮಾಡಿ ಸಾಕಷ್ಟು ದಿನಗಳಿಂದ ಇದನ್ನು ಗಮನಿಸಿ ಅಲ್ಲಿ ವ್ಯಾಪಾರ ವಹಿವಾಟನ್ನ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಇದೆಲ್ಲದರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡೋದಾಗಿ ಈಗಾಗಲೇ TV9ಗೆ SP ವಿಷ್ಣುವರ್ಧನ್ ಸಹ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಆಭರಣದ ಅಂಗಡಿ ಓಪನ್ ಆಗಿತ್ತು. 8 ತಿಂಗಳಲ್ಲೇ ಸಾಕಷ್ಟು ಜನಪ್ರಿಯತೆ ಪಡ್ಕೊಂಡಿತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡ್ತಿದ್ರು. ಇದು ಎಲ್ಲವನ್ನ ಗಮನಿಸಿ ಈ ದರೋಡೆಯನ್ನ ಮಾಡಲಾಗಿದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.